ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀಪತಿ ರಿಯಲ್ ಪ್ರಾಪರ್ಟೀಸ್. ಫ್ರೆಂಡ್ಸ್, ನಿಮಗೆ ಈಗ ಒಂದು 30-40 ಸೌತ್ ಫೇಸ್ ಸೈಟು ಈಸ್ಟ್ ಫೇಸ್ ಡೋರ್ ಇರುವಂಥ ಮನೆ ತೋರಿಸ್ತಾ ಇದ್ದೀನಿ. 30-40 ಇನೋವಾ ಕಾರ್ 2 ಪಾರ್ಕಿಂಗ್ ಮಾಡ್ಬೋದು, ಮತ್ತು ಒಂದು 4 ಬೈಕ್ ಮಾಡೋಷ್ಟು ದೊಡ್ಡದಾದಂಥ ಪಾರ್ಕಿಂಗ್ ಇದೆ. ಮತ್ತು ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಹೊಸ ಬಿಲ್ಡಿಂಗು, ನ್ಯೂ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಇದು. ಯಾರು ತೊಗೊಂತಾರೋ ಅವೇ ಕ್ಲೀನ್ ಮಾಡ್ಕೊಂಡು ಗೃಹಪ್ರವೇಶ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಮಾಡ್ತಾವ್ರೆ, ಬೇಕಂದ್ರೆ ಸಣ್ಣ ಪುಟ್ಟದ್ದು ಮಾಡ್ಕೋಬೋದು. ನೋಡಿ, ಇದು ಗ್ರೌಂಡು ಮತ್ತು ಫಸ್ಟು 30-40 ಇರುವಂಥ ಮನೆ. ನೋಡಿ, ಆಲ್ರೆಡಿ ಒಂದು ಎರ್ಟಿಗ ನಿಲ್ಲಿಸಿದ್ದಾರೆ. ನಿಮಗೆ ಇನೋವಾ 2 ನಿಲ್ಲಿಸಿ ಒಂದು 4-5 ಇದು 2 ವೀಲರ್ ಪಾರ್ಕಿಂಗ್ ಮಾಡ್ಬೋದು. ಅಷ್ಟು ಸ್ಪೇಸಿಯಸ್ ಆಗಿರೋ ಪಾರ್ಕಿಂಗ್ ಇದೆ ಇದು. ನೋಡಿ, ಪಾರ್ಕಿಂಗ್ ಜಾಗದಲ್ಲಿ ನಿಮಗೆ ಫುಲ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಫಸ್ಟ್ ಫ್ಲೋರ್ಗೆ ಒಂದು ಗ್ಯಾಸ್ ಲೈನ್ ಮಾಡಿದ್ದಾರೆ. ನೋಡಿ, ಇದು ಗ್ಯಾಸ್ ಲೈನಲ್ಲಿ ಇಲ್ಲಿ ಬರುತ್ತೆ. ಬನ್ನಿ, ಈಗ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಇರೋ ಜಾಗ ಮನೆ ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಇಲ್ಲಿ ಸಂಪಿದೆ ನೋಡಿ, ಮೂಲೆಯಲ್ಲಿ ದೇವ್ ಮೂಲೆ ಕಡೆ ಸಂಪ್ ಬಂದಿದೆ. ವಾಸ್ತು ಪ್ರಕಾರ ಮನೆ ಕಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡಿಲ್ಲ. ಮತ್ತು ಈ ಡೋರ್ಸ್ ಎಲ್ಲ ಬಂದು ನಿಮಗೆ ವುಡನ್ ಡೋರ್ಸ್ ಹಾಕಿದ್ದಾರೆ, ಹ್ಯಾಂಡ್ಲೆಸ್. ಅಂದರೆ ವುಡನ್ ಹ್ಯಾಂಡ್ಲೆಸ್ ಟೀಕ್ ವುಡ್ಡು. ನೋಡಿ, ಇದು ನಿಮಗೆ ಎಂಟ್ರಿ ಆಗ್ತಿದ್ದಕ್ಕೆ ಸಿಂಗಲ್ ಬೆಡ್ರೂಮ್ದು ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಪಕ್ಕದಲ್ಲೇ ನಿಮಗೆ ಎಂಟ್ರಿ ಆದರೆ ರೈಟ್ ಸೈಡಲ್ಲಿ ನಿಮಗೆ ದೇವ್ರ ಮನೆ ಸಿಗುತ್ತೆ. ನೋಡಿ, ಇದು ಮೇನ್ ಡೋರು. ನೋಡಿ, ಈ ಕಡೆ ಟಿ ವಿ ಕ್ಯಾಬಿನೆಟ್ಸ್ ಮಾಡ್ತಾರೆ ಇಲ್ಲಿ. ನೋಡಿ, ಇಂಟೀರಿಯರ್ ಕಿಚನ್ದು ಬಾಕ್ಸ್ ಟೈಪಲ್ಲೆಲ್ಲ ಮಾಡಿದ್ದಾರೆ. ಮತ್ತು ಈ ಕಡೆ ನಿಮಗೆ ಮೇಲ್ಗಡೆ ರೂಮ್ ಮಾಡಿದ್ದಾರೆ. ಹಿಂದೆಗಡೆ ನಿಮಗೆ ಇದನ್ನ ಇಕ್ಕೋಬೋದು, ಫ್ರಿಡ್ಜ್ ಇಕ್ಕೋಣಕ್ಕೆ ಕೂಡ ಜಾಗ ಇದೆ ಅಲ್ಲಿ. ಓಕೆನಾ? ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ಇದು. ಗ್ರಾನೈಟ್ ಹಾಕಿ ಕಟ್ಟಿದ್ದಾರೆ. ಪಿ ಒ ಪಿ ವರ್ಕ್ ಎಲ್ಲ ಮಾಡಿದ್ದಾರೆ. ಸಿಂಪಲಾಗಿ ಪಿ ಒ ಪಿ ಮಾಡಿದ್ದಾರೆ. ಎಲ್ಲ CPVC ವಿಂಡೋಸು ತುಂಬಾ ಚೆನ್ನಾಗಿದೆ. ನೋಡಿ, ಈಗ ನಿಮಗೆ ಸಿಂಗಲ್ ಬೆಡ್ರೂಮ್ದು ಒಂದು ವಾಶ್ರೂಮ್ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲೂ ಕೂಡ ನಿಮಗೆ ಹ್ಯಾಂಡ್ ವಾಶ್ ಮಾಡಿದ್ದಾರೆ. ಫುಲ್ ಟೈಲ್ಸ್ ಹಾಕಿದ್ದಾರೆ. ಚೆನ್ನಾಗಿದೆ, ಟೈಲ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಲೈಟಾಗಿ ನಿಮಗೆ ಟ್ಯಾಪ್ಗಳು ಹಾಕುವಂಥದ್ದು ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಕೆಲಸ ಎಲ್ಲ ಮುಗಿದಿದೆ. ಕ್ಲೀನಿಂಗು ಟ್ಯಾಪ್ಗಳು ಒಂದು ಹಾಕ್ಬೇಕಷ್ಟೇ, ಅಷ್ಟೇ ಬ್ಯಾಲೆನ್ಸ್ ಇರೋದು. ನೋಡಿ, ಸಿಂಗಲ್ ಬೆಡ್ರೂಮ್ನಲ್ಲಿರುವಂಥ ಒಂದು ರೂಮ್ ಇದು. ಗ್ರೌಂಡ್ ಫ್ಲೋರ್ ಆಗಿರುವಂಥ ರೂಮ್. ನೋಡಿ, ಇದಕ್ಕೆ ಗ್ರಾನೈಟ್ ತೋರಿಸ್ತಾ ಇದ್ದೀನಿ. ನೋಡಿ, ಗ್ರಾನೈಟ್ ಇದು. ಮತ್ತು ಇವು ವಾಲ್ಡ್ರೋಬ್ ನೋಡಿ, ಇದಕ್ಕೆ ಪಿ ಒ ಪಿ ವರ್ಕ್ ಮಾಡಿದ್ದಾರೆ. ಅದನ್ನು ನೋಡಿ ಇದನ್ನು. ಬನ್ನಿ ಇವಾಗ ಮತ್ತೆ ನೀವು ಫ್ಲೋರಿಂಗಿಂದ ನಿಮಗೆ ಈಗ ನೀವು ನೋಡಿ ತೋರಿಸಿದ್ದು ಮೇನ್ ಡೋರು. ಫಸ್ಟ್ ಫ್ಲೋರ್ ತೋರಿಸ್ತೀನಿ ನಿಮ್ಗೆ ಈಗ. ನೋಡಿ, ಫಸ್ಟ್ ಫ್ಲೋರಲ್ಲಿ ಹತ್ತಾ ಇದ್ರೆ ನಿಮಗೆ ನೋಡಿ, ಇದು ಸ್ಪೇಸಿಯಸ್ ಆಗಿದೆ. 2 BHK ಒಂದೇ ಮನೆ. ಒಂದು 2 ಬೆಡ್ರೂಮ್ ಇರೋವಂಥದ್ದು. 2 ಬೆಡ್ರೂಮ್ಗೂ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ. ನೋಡಿ, ಈಗ ನಿಮ್ಗೆ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಫ್ಲೋರ್ ಆಗಿರೋಂಥ ಡಬಲ್ ಬೆಡ್ರೂಮ್ ಮೇನ್ ಡೋರು ಇದು. ನೋಡಿ, ಹ್ಯಾಂಡಲ್ ನೋಡಿ, ಅದು ವುಡ್ಡಲ್ಲೇ ಮಾಡಿರೋದಂಥ ಹ್ಯಾಂಡಲ್ ಇದು. ನೋಡಿ, ಕ್ಲೀನ್ ಮಾಡ್ತಾ ಇದ್ದಾರೆ ಹುಡುಗರು ಆಲ್ರೆಡಿ. ಫೈನಲ್ ಆಗಿದೆ. ಮನೆ ಮಾತ್ರ ಸೂಪರ್ ಆಗಿದೆ. ನೋಡಿ, 2 ಕಡೆ ನಿಮಗೆ ಕಿಚನಲ್ಲಿ 2 ಕಡೆ ಇದೆ. ಅದನ್ನು ನಿಮ್ಮ ಡೀಟೇಲ್ಸ್ ತೋರಿಸ್ತೀನಿ ಮತ್ತೆ ನಿಮಗೆ. ಓಕೆನಾ ಫ್ರೆಂಡ್ಸ್? ನೋಡಿ, ಎಂಟ್ರಿ ಆದರೆ ರೈಟ್ ಸೈಡಲ್ಲೇ ಫಸ್ಟು ನಿಮಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆಯಲ್ಲಿ ಪಕ್ಕದಲ್ಲಿ ನಿಮಗೆ ನೋಡಿ, ಇದು ಹಾಲ್ ಸಿಗುತ್ತೆ. ಇದು ಟಿ ವಿ ಕ್ಯಾಬಿನೆಟ್ಸು. ಇಲ್ಲಿ ನಿಮಗೆ ಸಿಟ್ ಔಟ್ ಸಿಗುತ್ತೆ. ಒಂದು ಗ್ರಾನೈಟ್ ತೋರಿಸಿದ್ದೀನಿ, ಕ್ಲೀನ್ ಮಾಡ್ತಾರೆ. ನೋಡಿ, ಇದು ಟಿ ವಿ ಕ್ಯಾಬಿನೆಟ್ಸು. ಇದು ನೋಡಿ, ಇದ್ರ ಪಕ್ಕದಲ್ಲೇ ಡೋರ್ ಇದೆಯಲ್ಲ, ಇದು ಬಂದು ನಿಮಗೆ ಸಿಟ್ ಔಟು ಔಟ್ಸೈಡಲ್ಲಿ. ಇದು ದೇವ್ ಮೂಲೆ ಕಡೆ ಸಿಗುತ್ತೆ ನಿಮಗೆ ಸಿಟ್ ಔಟು. ಚೆನ್ನಾಗಿದೆ ಮನೆ. 2 ಕಡೆ ಸಿಟ್ ಔಟ್ ಕೊಟ್ಟಿದ್ದಾರೆ ಈ ಮನೆಗೆ. ಯಾಕೆಂದರೆ ಅದಕ್ಕೆ ಡಬಲ್ ಬೆಡ್ರೂಮ್ ದೊಡ್ಡದಾಗಿರೋದು. ಸಿಟ್ ಔಟ್ 2 ಕಡೆ ಕೊಟ್ಟಿರೋದ್ರಿಂದ. ನೋಡಿ, ಇದು ಹಾಲ್ಗೆ ಪಿ ಒ ಪಿ ವರ್ಕು ಈ ಕಡೆ ಮಕ್ಕೆ. ಎಂಟ್ರಿ ಆಗಿದ್ರು ಕೂಡ ಹಾಲೇ ಸಿಗುತ್ತೆ ನಿಮ್ಗೆ. ಅದು ಏಕ ಹಾಲು ಸೆಂಟರ್. ಇದು ಪಕ್ಕದಲ್ಲಿ ದೇವ್ರ ಮನೆ ಹೇಳಿದ್ನಲ್ಲ, ಡೋರ್ ಪಕ್ಕದಲ್ಲಿ ದೇವ್ರ ಮನೆ. ಇದೇ ದೇವ್ರ ಮನೆ. ಚೆನ್ನಾಗಿದೆ ಮನೆ. ನೋಡಿ, ಇದು ಬಂದು ಗ್ರಾನೈಟು. ವುಡ್ ವರ್ಕ್ ಎಲ್ಲ ಒಳ್ಳೆ ಫಿನಿಶಿಂಗ್ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ಮಾತ್ರ ಸೂಪರ್ ಆಗಿದೆ, ಫಿನಿಶಿಂಗ್ ಎಲ್ಲ. ಮತ್ತು ಇದ್ರದ್ದು ನೋಡಿ, ಇದು ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ತುಂಬಾ ಇದೆ. ಎಲ್ಲ ಸ್ವಲ್ಪ ಹೈಫೈ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮನೆ ಮಾತ್ರ. ನೋಡಿ, ಕಿಚನು ಈ ಕಡೆನೂ ಮಾಡಿದ್ದಾರೆ ನಿಮಗೆ ರೈಟ್ ಸೈಡಲ್ಲಿ. ಅದು ಬ್ಯಾಕ್ ಸೈಡಲ್ಲೂ ಕೂಡ ಒಂದು ಸ್ಟೆಪ್ ಮಾಡಿದ್ದಾರೆ. ನೋಡಿ, ಇದು ತೋರಿಸ್ತಾ ಇದ್ದೀರಲ್ಲ. ನೋಡಿ, ಇಲ್ಲೊಂದು ಸ್ಲ್ಯಾಬ್ ಇದೆ. ಅಲ್ಲೂ ಕೂಡ ನಿಮಗೆ ವುಡನ್ ಬಾಕ್ಸ್ಗಳು ಮಾಡಿದ್ದಾರೆ. ಔಟ್ಸೈಡಲ್ಲಿ ನಿಮಗೆ ಇಲ್ಲೊಂದು ಶಿಂಕ್ ಇದೆ, ಮತ್ತು ಔಟ್ಸೈಡಲ್ಲಿ ಒಂದು ಶಿಂಕ್ ಇದೆ. ಅದು ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಔಟ್ಸೈಡ್ ಸಿಂಕ್ ಇದೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಪಾಯಿಂಟ್ ಇದೆ. ನೋಡಿ, ಇಲ್ಲಿ ನೋಡಿ, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಜಾಗ ಮಾಡಿದ್ದಾರೆ. ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ಮನೆ ಮಾತ್ರ ಸೂಪರ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮನೆ ಬಗ್ಗೆ ಮಾತಾಡೋಂಗಿಲ್ಲ. ಸೌತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು.
ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ ಬೆಡ್ರೂಮ್ ಮತ್ತೆ ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್ ಇರುವಂತ ಮನೆ ಇದು. ಏನ ಕೃಷ್ಣ ಕಾಲೇಜಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಹೆಸರುಘಟ್ಟ ಮೇನ್ ರೋಡ್ ಕೃಷ್ಣ ಕಾಲೇಜಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಇದು ನಿಮಗೆ. ನೋಡಿ ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ನೋಡಿ. ಈಗ ನಿಮಗೆ ಫಸ್ಟ್ ಫ್ಲೋರ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್, ಅಲ್ಲೂ ಕೂಡ ನಿಮಗೆ ಸಿಟ್ ಔಟ್ ಇದೆ ನೋಡಿ. ಇದು ಸ್ಲೈಡಿಂಗು ನೋಡಿ, ಇಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಇಲ್ಲಿ ಕೂಡ ನಿಮಗೆ ಸಿಟ್ ಔಟ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ ಮನೆ ಮಾತ್ರ ಫ್ರೆಂಡ್ಸ್. ಬಿಲ್ಡರ್ ಹೌಸ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿ ಕಟ್ಟಿದ್ದಾರೆ, ಕ್ವಾಲಿಟಿನ ಚೆನ್ನಾಗಿದೆ ಮನೆ. ಓಕೆನಾ ಫ್ರೆಂಡ್ಸ್ ನೋಡಿ. ಮತ್ತೆ ಈಗ ನೋಡಿ ಸಿಟ್ ಔಟ್ ಇಂದ ನೋಡಿ, ಇದು ಸ್ಲೈಡಿಂಗ್ ಡೋರ್, ಇದು ಸ್ಲೈಡಿಂಗ್ ಆಗುತ್ತೆ. ಈಗ ಮತ್ತೆ ರೂಮ್ ಒಳಗೆ ತೋರಿಸಿ. ಮತ್ತೆ ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ ನೋಡಿ. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ವಾಶ್ರೂಮ್ ನೋಡೋಲ್ಲ. ಬನ್ನಿ ಹಂಗೆ ನಿಮಗೆ ಹಾಲ್ ಆದ್ಮೇಲೆ ಅವ್ರ ಪಕ್ಕದಲ್ಲಿ ನಿಮ್ಗೆ ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಆಗಿರುವಂಥ ಕಾಮನ್ ವಾಶ್ರೂಮ್ ಇದು, ವಿತ್ ಹ್ಯಾಂಡ್ ವಾಶ್ ಸಮೇತ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿರೋ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಫ್ರೆಂಡ್ಸ್. ಟೈಲ್ಸ್ ಎಲ್ಲ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ನಿಮಗೆ ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ. ಇದೆಲ್ಲ ಕಾಮನ್ ವಾಶ್ರೂಮು, ಅದ್ರ ಪಕ್ಕದಲ್ಲೇ ಒಂದು ರೂಮ್ ಇದು. ಓಕೆನಾ ಫ್ರೆಂಡ್ಸ್, ಎಲ್ಲ ಗ್ರಾನೈಟ್ ಹಾಕಿರುವಂಥ ಮನೆ. ರೆಡಿ ಟು ಈ ಖಾತಾ ಆಗಿದೆ. ಚಿಕ್ಕಬಳ್ಳಾಪುರ ಪುರಸಭೆ ಖಾತಾ, ಈ ಖಾತಾ ಎಲ್ಲ ಆಗಿದೆ. ರಿಜಿಸ್ಟರ್ ಕೂಡ ರೆಡಿ ಇದೆ ಅಂತ ಮನೆ ಇದು ನೋಡಿ. ಇದು ಅಷ್ಟೇ ನಿಮಗೆ, ಇದು ಕೂಡ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ಸ್ಟಡಿ ಕೂಡ ಮಾಡಿದ್ದಾರೆ, ಸ್ಟಡಿ ಟೇಬಲ್ ಥರ. ಓಕೆ ಫ್ರೆಂಡ್ಸ್ ನೋಡಿ, ಇದು ಹಾಲಲ್ಲಿರುವಂಥ POP, ಇದು ದೇವ್ರ ಮನೆ. ಈ ಕಡೆಗೂ ನಿಮಗೆ ಸಿಟ್ ಔಟು ಹಾಲು ಸಿಗುತ್ತೆ, ಇಲ್ಲೂ ಹಾಲು ಎಲ್ಲ ಸಿಗುತ್ತೆ ನೋಡಿ. ಲೊಕೇಶನ್ ನೋಡಬೇಕು ಅಂದರೆ ನೀವು ಸುತ್ತಮುತ್ತ ಫುಲ್ಲಿ ಬಿಲ್ಟಪ್ ಆಗಿರುವಂಥ ಏರಿಯಾ, ಅಂದರೆ ಸುತ್ತಮುತ್ತ ಫುಲ್ ಮನೆಗಳಾಗ್ಬಿಟ್ಟಿದೆ, ತುಂಬಾನೇ ಮನೆಗಳಾಗಿದೆ. ವಾಸಕ್ಕೆ ಯೋಗ್ಯವಾಗಿರುವಂಥ ಜಾಗ ಪ್ರೆಸೆಂಟು ಈ ಖಾತಾ ಆಗಿದೆ. ಕ್ಲಿಯರ್ ಟೈಟ್ಲ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಚಿಕ್ಕಬಳ್ಳಾಪುರ ಪುರಸಭೆ ಖಾತಾ, ಈ ಖಾತಾ ಕೂಡ ಆಗಿದೆ, ರಿಜಿಸ್ಟರ್ ಕೂಡ ರೆಡಿ ಇದೆ ಅಂತ ಮನೆ ಇದು ನೋಡಿ ಫ್ರೆಂಡ್ಸ್. ಲೊಕೇಶನ್ ತೋರಿಸ್ತಾ ಇದ್ದೀನಿ, ಇದು ಸುತ್ತಮುತ್ತ ಇರುವಂಥ ಮನೆಗಳು ನೋಡಿ ಈಗ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.